ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಮೆಂಟ್ಸಲ್ಲಿ ನೀವು ಕೇಳಿದ್ರಿ ನಿಮ್ಮ ಹತ್ರ ಇರೋ ದಾಸವಾಳದ ಎಲ್ಲ ಕಲೆಕ್ಷನ್ಸು ತೋರಿಸಿ ಅಂತ. ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನನ್ನ ಹತ್ರ ಇರೋ ದಾಸವಾಳದ ಎಲ್ಲ ಕಲರ್ಸ್ ಮತ್ತು ವೆರೈಟೀಸ್ನ ತೋರಿಸ್ತೀನಿ. ಎಲ್ಲ ದಾಸವಾಳಗಳು ಮಾಲ್ವೇಸಿ ಅನ್ನೋ ಫ್ಯಾಮಿಲಿ ಒಳಗೆ ಬರುತ್ತೆ. ಅದರಲ್ಲಿ ತುಂಬ ಚಿಕ್ಕ ಸೈಜ್ ಹೂವಿನ ದಾಸವಾಳಗಳನ್ನ ಚೈನೀಸ್ ಹಿಬಿಸ್ಕಸ್ ಅಥವಾ ಚೈನಾ ರೋಸ್ ಅಂತ ಕರೀತಾರೆ. ಬೇರೆ ಎಲ್ಲ ದಾಸವಾಳಗಳನ್ನ ರೋಸಾ ಸಿನೆನ್ಸಿಸ್ ಅಂತ ಕರೀತಾರೆ. ಆದರೆ ದಾಸವಾಳಗಳನ್ನ ಯಾರು ಇಂಥದ್ದೇ ಪರ್ಟಿಕ್ಯುಲರ್ ಹೆಸರಿಂದ ಕರೆಯಲ್ಲ, ಎಲ್ಲರೂ ಜನರಲ್ ಆಗಿ ಹಿಬಿಸ್ಕಸ್ ಅಥವಾ ದಾಸವಾಳ ಅಂತಲೇ ಕರೀತಾರೆ. ಫಸ್ಟ್ ನಾನು ತೋರಿಸ್ತಾ ಇರೋದು ಲೋಕಲ್ ದಾಸವಾಳ. ಯಾಕೆ ಅಂದರೆ ಯಾವುದೇ ಮೇಂಟೆನೆನ್ಸ್ ಇಲ್ದೇ ತುಂಬ ಈಸಿಯಾಗಿ ಬೆಳೆಯುವಂಥ ಗಿಡ ಇದು. ಹಾಗೆ ಪ್ರತಿದಿನ ಯೂಸ್ ಆಗುವಂಥ ಹೂವಿದು. ಹೈಬ್ರಿಡ್ ದಾಸವಾಳಗಳಾದರೆ ಯಾವತ್ತೋ ಒಂದೊಂದು ಸಲ ಅರಳುತ್ತೆ. ಆದರೆ ಈ ಲೋಕಲ್ ದಾಸವಾಳಗಳು ಪ್ರತಿದಿನ ಅರಳೋದ್ರಿಂದ ನಮಗೆ ಪ್ರತಿದಿನ ಉಪಯೋಗಕ್ಕೆ ಬರುತ್ತೆ. ಈ ದಾಸವಾಳನ ಹಿಂದಿಯಲ್ಲಿ ದೇಸಿ ವೆರೈಟಿ ಅಂತಲೂ ಕರೀತಾರೆ. ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ. ರೆಡ್ಡಲ್ಲಿ 4-5 ಶೇಡ್ಸಲ್ಲಿದೆ, ವೈಟ್ ಮತ್ತು ಪಿಂಕಲ್ಲಿ ಕೂಡ ಇದೆ. ಆದರೆ ಅದರಲ್ಲಿ ಹೂವಿನ ಸೈಜ್ ಇಷ್ಟು ದೊಡ್ಡದಾಗಿಲ್ಲ, ಚಿಕ್ಕದಾಗಿದೆ. ದಾಸವಾಳಗಳಲ್ಲಿ ಯಾವುದೇ ವೆರೈಟಿ ಬೆಳೆದರೂ ತುಂಬ ಬಿಸಿಲಿರೋ ಕಡೆನೇ ನೆಡಬೇಕು. ಪಾಟಲ್ಲಿ ಏನಾದರೂ ನೆಟ್ಟಿದ್ರೆ ದಿನಕ್ಕೆ ಮಿನಿಮಮ್ 6ರಿಂದ 7 ಗಂಟೆನಾದರೂ ಬಿಸಿಲು ಬೀಳೋಂಥ ಜಾಗದಲ್ಲೇ ಇಡಬೇಕು. ಈ ದಾಸವಾಳ ಹೂವಿನ ಕಲರೇ ತುಂಬ ಅಟ್ರಾಕ್ಟಿವ್ ಆಗಿದೆ. ಇದರಲ್ಲಿ ಗುಚ್ಛ ಥರ ತುಂಬ ಪೆಟಲ್ಸ್ ಇದೆ. ಈ ದಾಸವಾಳನ ಲ್ಯಾಂಟನ್ ಹಿಬಿಸ್ಕಸ್ ಅಂತ ಹೇಳ್ತಾರೆ. ಲ್ಯಾಂಟನ್ ಥರ ಇದು ಹ್ಯಾಂಗ್ ಆಗಿರುತ್ತೆ. ನಾವು ಇದನ್ನು ಗಂಟೆ ದಾಸವಾಳ ಅಂತ ಕರಿತೀವಿ. ಯಾಕಂದರೆ ಇದು ಗಂಟೆ ಶೇಪಲ್ಲಿರೋದ್ರಿಂದ ಹಾಗೆ ಕರಿತೀವಿ. ಆದರೆ ಇದು ನೋಡೋಕ್ಕೆ ಹತ್ತಿರದಿಂದ ಚಿಕ್ಕ ಜುಮ್ಕಿ ಥರನೂ ಕಾಣಿಸುತ್ತೆ. ನನಗೆ ಹೈಬ್ರಿಡ್ ದಾಸವಾಳಗಳು ಅಂದರೆ ತುಂಬ ಇಷ್ಟ. ಆದರೆ ಇದೆಲ್ಲ ಹೊಸದಾಗಿ ತೊಗೊಂಡಿರೋದಲ್ಲ. ಪ್ರತಿ ವರ್ಷ 5-6 ಗಿಡನಾದರೂ ಹೊಸ ಕಲರ್ಸ್ನ ಕಲೆಕ್ಟ್ ಮಾಡ್ತಾ ಇರ್ತೀನಿ. ಅದರಲ್ಲಿ ಎಲ್ಲ ಚೆನ್ನಾಗಿ ಬರಲ್ಲ. ಒಂದೊಂದು ಸಲ ಅಷ್ಟು ಗಿಡದಲ್ಲಿ 1 ಗಿಡ ಅಥವಾ 2 ಗಿಡನಾದರೂ ಸತ್ತೋಗುತ್ತೆ. ಹೈಬ್ರಿಡ್ ದಾಸವಾಳಗಳನ್ನ ನಾನು ನರ್ಸರಿಯಿಂದ ತಂದು ಕೂಡಲೇ ಅದನ್ನು ಗ್ರೌಂಡಿಗೆ ಹಾಕಲ್ಲ. ಫಸ್ಟು 2 ವರ್ಷ ಅದನ್ನು ಪಾಟಲ್ಲಿ ಹಾಕ್ಕೊಂಡು ಪಾಟಲ್ಲಿ ಚೆನ್ನಾಗಿ ಕೇರ್ ಮಾಡಿಬಿಟ್ಟು ಆ ಗಿಡ ಸ್ವಲ್ಪ ಎಸ್ಟಾಬ್ಲಿಷ್ ಆದಮೇಲೆ ನಾನು ಗ್ರೌಂಡಿಗೆ ಚೇಂಜ್ ಮಾಡ್ಕೊಳ್ತೀನಿ. ಹೈಬ್ರಿಡ್ ದಾಸವಾಳಗಳು ಲೋಕಲ್ ದಾಸವಾಳಕ್ಕಿಂತ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಕೇರ್ ಮಾಡಬೇಕಾಗತ್ತೆ. ಯಾವುದೇ ದಾಸವಾಳ ಆದರೂ ಯಾವಾಗಲೂ ಹೂ ತುಂಬ ಚೆನ್ನಾಗಿ ಬಿಡಬೇಕಾದ್ರೆ ನಾವು ತಗೊಳ್ಳೋವಂಥ ಪಾಟ್ ಮಿಕ್ಸ್ ಚೆನ್ನಾಗಿರಬೇಕು, ಮಣ್ಣು ತುಂಬ ಚೆನ್ನಾಗಿರಬೇಕು, ತುಂಬ ಚೆನ್ನಾಗಿರೋ ಫರ್ಟೈಲ್ ಆಗಿರೋ ಮಣ್ಣನ್ನು ತಗೋಬೇಕು. ದಾಸವಾಳಕ್ಕೆ ಮಣ್ಣಲ್ಲಿ ತುಂಬ ಪೋಷಕಾಂಶಗಳಿರಬೇಕು, ನ್ಯೂಟ್ರಿಯೆಂಟ್ಸ್ ಇರಬೇಕು. ಹೂ ತುಂಬ ಬಿಡೋದ್ರಿಂದ ಗಿಡಕ್ಕೆ ಶಕ್ತಿ ಬೇಕಾಗುತ್ತೆ. ಹಾಗಾಗಿ 20ರಿಂದ 25 ದಿನಕ್ಕೆ ಒಂದ್ಸಲನಾದರೂ ಫರ್ಟಿಲೈಸರ್ನ ಹಾಕ್ತಾ ಇರಬೇಕಾಗತ್ತೆ. ಪಾಟಲ್ಲಿ ಬೆಳೆದಿರೋ ಗಿಡಗಳಿಗೆ 20 ದಿನಕ್ಕೆ ಒಂದ್ಸಲ 1 ಮುಷ್ಟಿಯಷ್ಟಾದರೂ ಫರ್ಟಿಲೈಸರ್ನ ಹಾಕಲೇಬೇಕು. ನೆಲದಲ್ಲಿ ಬೆಳೆದಿರೋ ಗಿಡಗಳಿಗೆ 1.5 ತಿಂಗಳು ಅಥವಾ 2 ತಿಂಗಳಿಗೆ ಫರ್ಟಿಲೈಸರ್ ಹಾಕಿದ್ರೂ ನಡೆಯುತ್ತೆ. ಈ ದಾಸವಾಳದ ಹೆಸರು ಕ್ರಾನ್ಬೆರಿ ಅಂತ, ಕ್ರಾನ್ಬೆರಿ ಹಿಬಿಸ್ಕಸ್ ಅಂತ ಕರೀತಾರೆ. ಹೂ ಅರಳು ಹೋದ್ಮೇಲೆ ಇದರಲ್ಲಿ ಬೀಜಗಳಾಗುತ್ತೆ. ನಾವು ಬೇರೆ ದಾಸವಾಳನ ಮುಟ್ಟಿದಾಗೆ ಇದನ್ನು ಈಸಿಯಾಗಿ ಮುಟ್ಟಕ್ಕಾಗಲ್ಲ, ಸ್ವಲ್ಪ ಮುಳ್ಳು ರೀತಿ ಇರುತ್ತೆ. ಈ ದಾಸವಾಳದ ಎಲೆ ಮತ್ತು ಹೂವನ್ನು ನಾವು ಹಾಗೆ ಹಸಿಯಾಗಿ ತಿನ್ಬೋದು. ಚಟ್ನಿ ಅಥವಾ ಸಲಾಡ್ಗಳಲ್ಲಿ ಕೂಡ ಉಪಯೋಗಿಸ್ಕೋಬೋದು. ಇದರದ್ದು ಎಲೆ ಮತ್ತು ಹೂವಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರುತ್ತೆ. ಇದರ ಜೊತೆಗೆ ಐರನ್, ಕ್ಯಾಲ್ಶಿಯಂ, ವಿಟಮಿನ್ B2 ಮತ್ತು B3 ಇರುತ್ತೆ. ಈ ಗಿಡ 4-5 ಫೀಟಷ್ಟು ಉದ್ದ ಬೆಳೆಯುತ್ತೆ. ಸದ್ಯಕ್ಕೆ ಇದನ್ನು ಕಟ್ಟಿಂಗ್ ಮಾಡಿರೋದ್ರಿಂದ ಇವಾಗ ಸದ್ಯಕ್ಕೆ ಚಿಕ್ಕದಾಗಿದೆ. ಈ ವಿಡಿಯೋದಲ್ಲಿ ತೋರಿಸಿರೋ ಇಷ್ಟೂ ದಾಸವಾಳಗಳನ್ನ ನಾನು ತುಂಬ ದೂರದಿಂದ ತಂದಿರೋದಲ್ಲ, ನಮ್ಮ ಮನೆ ಹತ್ತಿರ ಇರೋ ನರ್ಸರಿಗಳಲ್ಲೇ ತೊಗೊಂಡಿರೋವಂಥದ್ದು. ಒಂದೇ ಸಲ ತೊಗೊಂಡಿರೋದಲ್ಲ, ತುಂಬ ವರ್ಷಗಳಿಂದ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಹೂ ತುಂಬ ಚೆನ್ನಾಗಿ ಜಾಸ್ತಿ ಹೂ ಬಿಡಬೇಕಾದ್ರೆ ಬರೀ ಫರ್ಟಿಲೈಸರ್ ಮಾತ್ರ ಹಾಕಿದರೆ ಸಾಲದು, ಟೈಮ್ಗೆ ಪ್ರೂನಿಂಗ್ ಕೂಡ ಮಾಡ್ತಾ ಇರಬೇಕು. ನೆಕ್ಸ್ಟ್ ಮಂತ್ ಫೆಬ್ರವರಿ ಇರೋದ್ರಿಂದ ಆ ಟೈಮಲ್ಲಿ ಯಾವುದೇ ಗಿಡದ ಕಟ್ಟಿಂಗ್ ಮಾಡಿದರೆ ತುಂಬ ಬೇಗ ಗ್ರೋತ್ ಆಗುತ್ತೆ. ಹಾಗಾಗಿ ನೀವು ಫೆಬ್ರವರಿ ತಿಂಗಳಲ್ಲಿ ನೀವು ಪ್ರೂನಿಂಗ್ ಮಾಡ್ಕೋಬೋದು. ಪ್ರೂನಿಂಗ್ ಮಾಡಿದಾಗ ಆ ಕಡ್ಡಿಗಳು ಕೂಡ ವೇಸ್ಟ್ ಆಗಲ್ಲ, ಅದನ್ನು ಕೂಡ ನೀವು ಹಾಕೋಬಹುದು.
ಸೊ ಫ್ರೆಂಡ್ಸ್, ಇದಿಷ್ಟು ನನ್ನ ಹತ್ರ ಇರೋ ದಾಸವಾಳ ಕಲೆಕ್ಷನ್ಸು. ಎಲ್ಲ ಕಲರ್ಸ್ನ ತೋರಿಸಿದ್ದೀನಿ. ಎಲ್ಲ ಒಂದೇ ಸಲ ಹೂವಿರಲಿಲ್ಲ. ಯಾವಾಗ ಹೂವಿರುತ್ತೆ ಆವಾಗ ತೆಗೆದಿರೋ ಅಂಥ ಫೋಟೋಸ್ ಮತ್ತು ವೀಡಿಯೋಸ್ನ ತೋರಿಸಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ಲೋಕಲ್ ವೆರೈಟಿ ದಾಸವಾಳಗಳಲ್ಲಿ ಡೈಲಿ ಹೂವಿರುತ್ತೆ. ಹೈಬ್ರಿಡ್ ದಾಸವಾಳಗಳಲ್ಲಿ ಡೈಲಿ ಇರಲ್ಲ. ಆದರೆ ಒಂದು ಸಲ ಹೂ ಬಂದರೆ 2 ರಿಂದ 3 ದಿನ ತನಕ ಹಾಗೆ ಇರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.